ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನಯನ ಕುಪ್ಸ. ನೀವು ನೋಡ್ತಾ ಇದ್ದೀರಾ ನಯನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ನಾವು ನಿಮಗೆ ದಿಢೀರಾಗಿ ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಅರ್ಧ ಮಾವಿನಕಾಯನ್ನು ಸಿಪ್ಪೆ ಸಮೇತ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯನ್ನು ಸುಟ್ಟು ಇಟ್ಕೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಮಾವಿನಕಾಯನ್ನು ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡೆ. 2 ಟೇಬಲ್ ಸ್ಪೂನ್ ಮಾತ್ರ ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಮೆದುವಾಗಿ. ಅದನ್ನು ಕೂಡ ಜಾರಲ್ಲಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಹೆಸರುಬೇಳೆನ ಯಾಕೆ ಸ್ವಲ್ಪ ಹಾಕಿದ್ದೀನಪ್ಪ ಅಂದರೆ, ರಸಮ್ ಯಾವಾಗಲೂ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ನೀರು ಕುಡಿಯುವ ಗ್ಲಾಸಲ್ಲಿ 2.5 ಗ್ಲಾಸ್ ಅಷ್ಟು ರಸಮನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ 2 ಟೇಬಲ್ ಸ್ಪೂನು ಹೆಸರುಬೇಳೆ ಸಾಕು. ಅದಕ್ಕೆ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ, ಯಾಕಂದರೆ ರಸಮ್ಮು ನೀರಾಗಿ ಇರಬೇಕು. ಇನ್ನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಕರಿಬೇವು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಒಗ್ಗರಣೆ ಹಾಕಿ, ಹಿಂಗನ್ನು ಕೂಡ ಮೇನ್ ಬೇಕಾಗಿರೋದು ಇಂಗು ರಸಮ್ಗೆ. ಹಿಂಗನ್ನು ಕೂಡ ಹಾಕಿ ಒಗ್ಗರಣೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನು ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ ಹಾಕಿದ ಮೇಲೆ ಅದಕ್ಕೆ ನಾವೇನು ನೀರು ಕ್ವಾಂಟಿಟಿ ಹೇಳಿದ್ನಲ್ಲ, 2.5 ಗ್ಲಾಸ್ನಷ್ಟು ರುಬ್ಬಿದ ಮಸಾಲೆನ ಹೊರತುಪಡಿಸಿ 2.5 ಗ್ಲಾಸ್ ನೀರು. ನೀವು ರುಬ್ಬಿದ ಮಸಾಲೆ ಎಲ್ಲ ಸೇರಿಬಿಟ್ಟೆ 2.5 ಗ್ಲಾಸ್ ಆಗಲಿ ಅಂತಂದರೆ, ರುಬ್ಬಿದ್ದಕ್ಕೆ ನೀವೆಲ್ಲ ಅದಕ್ಕೆ ನೀರನ್ನು ಅಳತೆ ಮಾಡಿ ಇಟ್ಕೊಂಡು ಹಾಕೋಬೋದು. ಇನ್ನು ನೀವು ನೋಡ್ತಾರೆ ಕಲಿಸ್ತಾ ಇದ್ದೀನಿ ನೀಟಾಗಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ರಸಮ್ಗೆ ನೀರನ್ನು ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಈಗ ಸಾಮಾನುಗಳನ್ನು ಸೇರಿಸ್ಬೇಕಲ್ಲ, ಅದನ್ನು ಹಾಕೋಣ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಪುಡಿ, ಕಾಳು ಮೆಣಸಿನ ಪುಡಿ ಬೇಕಾದರೂ ನೀವು ಹಾಕ್ಕೊಳ್ಳಿ, ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹುಳಿಗೆ ತಕ್ಕಷ್ಟು ಬೆಲ್ಲ, ಈ ರೀತಿ ಎಲ್ಲ ಮಸಾಲೆನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಕೈಯಾಡಿ ಕುದಿಲಿಕ್ಕೆ ಬಿಡಿ. ನೋಡ್ತಾ ಇದ್ದೀರಾ ಸಖತ್ತು ಕುದೀತಾ ಇದೆ. ಒಂದು 5 ಮಿನಿಟ್ಸ್ ಅಥವಾ 4 ಮಿನಿಟ್ಸ್ ಕುದಿಸಿದ್ದಾದಮೇಲೆ ಒಂದು ಸಲ ಟೇಸ್ಟ್ ನೋಡಿ, ಸೂಪರಾಗಿರುತ್ತೆ. ಮಾವಿನಕಾಯಿ ಹುಳಿ ಇದ್ದರೆ ಸ್ವಲ್ಪ ಹಾಕಿ, ಹುಳಿ ಇಲ್ಲಪ್ಪ ಅಂತಂದರೆ 1 ಫುಲ್ಲನ್ನು ಹಾಕೋಬೋದು. ನಾನು ಅರ್ಧ ಹಾಕಿದ್ದೀನಿ. ನಾನು ಬಿಸಿ ಬಿಸಿ ಅನ್ನಕ್ಕೆ 1 ಸೌಟ್ ತುಪ್ಪ ಹಾಕ್ಕೊಂಡು, 1 ಬೌಲಲ್ಲಿ ರಸಮ್ ಹಾಕ್ಕೊಂಡು ಉಣ್ತಾ ಇದ್ದರೆ ಸೂಪರಾಗಿರುತ್ತೆ. ಇನ್ಯಾಕೆ ತಡ, ಇಲ್ಲ ಮನೆಗೆ ಯಾರಾದರೂ ಬಂದಿದ್ದಾರಾ? ಒಂದು ಕೆಲಸ ಮಾಡಿ, ಮನೆಗೆ ಯಾರಾದರೂ ಬಂದಿದ್ದರೆ ಅವ್ರನ್ನ ಕೂಡಿಸಿ ಮಾತಾಡ್ತಾನೆ ಈ ರಸಮ್ನ ಮಾಡಿಬಿಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್.